ಓಹೋ ಬಾ ಸೋದರ, ಈಗ ಬಂದಿನಪ್ಪ ಕುರಿ ಹಟ್ಟಿಯಿಂದ. ಹೌದಣ್ಣ, ಬಡ್ಡಿಯ ಕಸ ಹೊಡೆದು ಮರಿಗಳಿಗೆ ಹಾಲು ಕುಡಿಸಿ ಅವುಗಳಿಗೆ ತಪ್ಪು ಹಾಕಿ ಬರೋದೊಳಗೆ ಇಷ್ಟು ಹತ್ತಾಯ್ತು ನೋಡೋಣ, ಇಷ್ಟು ಹತ್ತಾಯ್ತು. ಮಗು ಬೇಗ, ಆದಷ್ಟು ಬೇಗನೆ ಕೈಕಾಲ ಮುಖ ತೊಳೆದುಕೊಂಡು ಬಾ. ಈಗ ಉಪ್ಪಿನ ತಿಂದು ಚಹಾ ಕುಡಿಯುವಂತೆ. ಅತ್ತಿಗೆ, ಈ ಬೀರನಿಗೆ ಚಾಯನಮ್ಮ. ಈ ಬೀರ ಈಗಲೇ ಒಂದು ತಂಬಿಗೆ ಹಾಲು, ಒಂದು ಬೊಗಣೆ ಬಿಳಿಜೋಳದ ಲೊಟ್ಟು ಮುಂದೆ ಬಂದಿದ್ದಾನಮ್ಮ, ಮುಂದೆ ಬಂದಿದ್ದಾನೆ. ಅತ್ತಿಗಮ್ಮ, ನಾನಂದರೆ ತಮಗ ಇಷ್ಟವೋ ಅಥವಾ ಇಲ್ಲವೋ? ಯಾಕೋ ತಮ್ಮ ಇವತ್ತ ಹೀಗೇಕೆ ಕೇಳ್ತೀರಿಯೋ? ಈ ನಂದರೆ ನನಗೆ ಪಂಚ ಪ್ರಾಣ ಕಣೋ, ಪಂಚ ಪ್ರಾಣ. ಅಣ್ಣ, ಅದೆಲ್ಲವ ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೇನಣ್ಣ, ಕೇಳಿಸಿಕೊಂಡೇನೆ. ಯಾಕಣ್ಣ ತೊದಲಿಸುತ್ತಿರುವಿ? ಈಗಲೇ ಹೇಳಿದೆಲ್ಲ, ನಾನಂದರೆ ನಿನಗೆ ಪಂಚ ಪ್ರಾಣ ಅಂತ. ಅಣ್ಣ ತೆಗೆದುಕೊಳ್ಳಪ್ಪ, 10 ಮರಿ ಮಾರಿದ 10,000 1,00,000 ರೂಪಾಯಿಯನ್ನು. ಎಂತ ವಿಚಾರ ಶಕ್ತಿ ಅಡಗಿದ ಸೋದರ ನಿನ್ನಲ್ಲಿ. ನಿನ್ನ ದುಡಿಮೆಯನ್ನು ನಾನು ಎಷ್ಟು ಖಂಡಿಸಿರೋದು ಹೇಳುತ್ತಿರೋದು. ನನ್ನ ಸಂಸಾರ ನಡೆಯುವುದು ಈ ನಿನ್ನ ಕುರಿ ಮರಿಯಿಂದ ತಮ್ಮ, ಈ ನಿನ್ನ ಕುರಿ ಮರಿಯಿಂದ. ನಾನು ಎಷ್ಟು ಹೊಲ ಹುಟ್ಟಿ ಬೆತ್ತಿ ಬೆಳೆದರು ಅತಿವೃಷ್ಟಿ ಮಳೆಯಾಗಿ ಬೆಳೆಯೆಲ್ಲ ನಾಶವಾಗಿ ಹೋಗಿದ್ದೇವೆ. ಹೀಗೆ ದುಡಿದು ತಂದು ತಿನ್ನುವ ತೇರುವ ಭೋಗಿಯಾಗಿದ್ದನಪ್ಪ, ಭೋಗಿಯಾಗಿದ್ದಾನೆ. ಈ ವರ್ಷ ಅಂತ ಮಳೆಯಿಲ್ಲ, ಬೆಳೆಯಿಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ, ನೀರೇಕೆ? ನೇಗಿನ ಯೋಗಿ, ನೇಗಿನ ಯೋಗಿ ಎಂದು ಭೋಗಿಯಲ್ಲಣ್ಣ, ಎಂದು ಭೋಗಿಯಲ್ಲ. ಈ ನೇಗಿನ ಯೋಗಿ ಉತ್ತಿ ಬಿತ್ತಿ ಬೆಳೆದಿದ್ದರೆ ಜಗಕ್ಕೆ ಉಳಿಗಾಲವಿಲ್ಲಣ್ಣ, ಈ ಜಗತ್ತಿಗೆ ಉಳಿಗಾಲವಿಲ್ಲ. ಅದು ನಿತ್ಯ ನಿನ್ನ ಕಾಯಕವನ್ನ, ನಿತ್ಯ ನಿನ್ನ ಕಾಯಕ. ಎಂಥ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ನಿನಗೆ ಆ ಕಾಯಕವು ಅರ್ಥವೇ ಗೊತ್ತೇ? ಅಣ್ಣ, ಎಷ್ಟು ತಿಳಿಯುವುದಿಲ್ಲಣ್ಣ ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ. ಕೇಳಿದೆ, ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿನಿಂದ ಸರಿಸಿ, ಜೇಬುಗಳಿಂದ ಶರಟವನ್ನು ಧರಿಸಿ, ಜನಕ್ಕೆ ವಿರವಾದ ಪರಾಜಯವನ್ನು ಮಾಡಿಸಿ, ಈ ಜೀವನದ ಮೇಲೆ ಇದರಲ್ಲಿ ಏನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವಿಲ್ಲ, ಅಸಹಜವಿಲ್ಲ, ನಾನಿಲ್ಲ, ನೀನಿಲ್ಲ ಎಂಬುವ ತ್ಯಾಗಿ ನಮ್ಮ ಬಿಜಾಪುರ ಸಿದ್ದೇಶ್ವರು ಅವರನ್ನ ಜ್ಞಾನ ಯೋಗಿ. ಇವು ಎಂತ ಮಾತುಗಳು ತಮ್ಮ, ಇವು ಎಂತ ಮಾತುಗಳು. ಅಣ್ಣ, ಇನ್ನೂ ಕೇಳಿಲ್ಲಿ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳೆ ಬಿಸಿಲಿಲ್ಲದೆ ಹುಟ್ಟಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೀನೊಬ್ಬ ನಿಜವಾದ ನೇಗಿಲ ಯೋಗಿ, ನಾನೊಬ್ಬ ನಿಜವಾದ ನೇಗಿಲ ಯೋಗಿ. ನಿನ್ನನ್ನು ಒಂದೊಂದು ಮಾತು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆ ತಮ್ಮ, ಈ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ, ಇದೇನು ಮನೆಯಲ್ಲಿ ಸಂತೋಷದ ಸಂಭ್ರಮ? ಬಹಳ ಪಸಸಿದರ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದ್ದಾರೆ. ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ ಅತ್ತಿಗೆ, ಆದರೆ ಸ್ವಲ್ಪ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗ ತಾನೇ ಮರಿದ ಹಣ ಕೊಟ್ಟಿದ್ದೀನಲ್ಲ, ಕೊಟ್ಟು ಬಿಡು ತಮ್ಮನಿಗೆ. ಎಷ್ಟು ಬೇಕಾಗಿದೆ ಸೋದರ? 50,000 ಕೊಟ್ಟು ಬಿಟ್ರೆ ಸಾಕಣ.
ತೆಗೆದುಕೋ. ಹಣವನ್ನ ಮೇಲೆ ಹಿಡಿತದಲ್ಲಿರಬೇಕು. ಹಿಡಿತಾನೆ ಹಾಗಣ್ಣ. ಸ್ವಾಮಿ, ಈ ನಮ್ಮ ಸಂಸಾರ ಎಷ್ಟು ಬೇಗ ಆನಂದ ಸಾಗರವಾಯಿತಲ್ಲ. ಆ, ಈ ನನ್ನ ತಮ್ಮ